ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನಾವೀಗ ಸೌತಡ್ಕ ಗಣಪತಿ ಟೆಂಪಲ್ ಹತ್ರ ಇದ್ದೀವಿ. ಇಲ್ಲಿ 2 ದಿವಸದಿಂದ ಬರೀ ಮಳೆ, ನಾವಂತೂ ಸಖತ್ ಮಜಾ ಮಾಡಿದ್ದೀವಿ. ನೀವು ಮಜಾ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ ಮಜಾ ಮಾಡಿ. ಬನ್ನಿ ಹಾಗಾದರೆ ಹೋಗೋಣ. ಎಷ್ಟು ಹಳ್ಳ ಇದೆ ಗೊತ್ತಿಲ್ಲ, ಪಕ್ಕದಲ್ಲಿ ಬೇರೆ ಬರ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ ಹರೀಶ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಓಲ್ಡ್ ಫ್ಲಡರ್ B2NSಗೆ ಸುಸ್ವಾಗತ. ಈಗ ನಾವು ಸೌತಡ್ಕ ಗಣಪತಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಿದ್ದೀವಿ. ಇಲ್ಲಂತೂ ಹೆವಿ ಮಳೆ ಇದೆ. ನೀವು ನಾವು ಪ್ರೀವಿಯಸ್ ವಿಡಿಯೋ ನೋಡಿರಬೇಕು, ನೋಡಿಲ್ಲ ಅಂದರೆ ನೋಡಿ. ಧರ್ಮಸ್ಥಳದಿಂದ ಸೌತಡ್ಕ ಗಣಪತಿ ಟೆಂಪಲ್ ಆಗಲೂ ಅಷ್ಟೇ ಬರ್ತಾನೆ ಹೆವಿ ಮಳೆ ಇತ್ತು, ಮಸ್ತ್ ನೇಚರ್ ಇತ್ತು, ಸಾಕತ್ತಾಗಿತ್ತು. ಇಲ್ಲೂ ಅಷ್ಟೇ. ಈಗ ನೋಡೋಣ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಹೆಂಗಿರುತ್ತೆ, ಎಷ್ಟು ಮಳೆ ಇರುತ್ತೆ, ರೋಡ್ ಕಂಡೀಷನ್ ಏನು ಅಂತ ನೋಡೋಣ. ಸೊ ಈಗ ಟೈಮ್ ಬಂದು ಸುಮಾರು ಒಂದು 9 ಗಂಟೆ ಆಗಿದೆ. ಸೊ ಸೌತಡ್ಕ ಗಣಪತಿ ದೇವಸ್ಥಾನದಿಂದ ಕುಕ್ಕೆ ಸುಬ್ರಹ್ಮಣ್ಯಗೊಂದು 30-35 ಕಿಲೋಮೀಟರ್ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 2 ಅವರ್ಸ್ ತೊಗೋಬೋದು, ಬಿಕಾಸ್ ಮಳೆ ಇದೆ. ಸೊ ನಾವು ಅಬ್ವಿಯಸ್ಲಿ ಅಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಹೆವಿ ಮಳೆ ಇದೆ ಅಂತೆ, ಸಖತ್ತಾಗಿ ನಾವಂತೂ ಒಳ್ಳೆ ಮಜಾ ಮಾಡಿದ್ದೀವಿ. ಸೊ ಇಫ್ ಯು ವಾಂಟ್ ಎಕ್ಸ್ಪ್ಲೋರ್ ವೆಸ್ಟರ್ನ್ ಘಾಟ್ಸ್ ಡ್ಯೂರಿಂಗ್ ಮಾನ್ಸೂನ್ ಸೀಸನ್, ದೆನ್ ಡೂ ರೈಡ್ ವಿತ್ ಮೀ ಆ್ಯಂಡ್ ಪ್ಲೀಸ್ ಡೂ ಫಾಲೋ ಮೀ ಆನ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಈಗ ನಾವು ಶಿರಾಡಿ ಘಾಟ್ ಗುಂಡ್ಯಾ ಕನೆಕ್ಟಿಂಗ್ ರೋಡ್ ಕನೆಕ್ಟ್ ಆಗಿದ್ದೀವಿ. ಇಲ್ಲಿಂದ ಡಬಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಡಬಲ್ ರೋಡ್ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಘಾಟ್ ಸೆಕ್ಷನಲ್ಲೆಲ್ಲ ಡಬಲ್ ರೋಡ್ ಅಷ್ಟೊಂದು ಚೆನ್ನಾಗಿರಲ್ಲ, ಏನಂತಂದ್ರೆ ಹೈವೇಲಿ ಹೋದಂಗೆ ಇರುತ್ತೆ. ಆ್ಯಕ್ಚುಲಿ ಘಾಟ್ ಸೆಕ್ಷನಲ್ಲಿ ಸಿಂಗಲ್ ರೋಡ್ ಇದ್ದರೆ ನೇಚರ್ನ ಸವಿತಾ ಒಳ್ಳೆ ಮಜಾ ಮಾಡ್ಕೊಂಡು ರೈಡ್ ಮಾಡ್ಬೋದು. ಬಟ್ ಏನಾಗಲ್ಲ. ಓಕೆ ಅಲ್ವಾ? ಇದು ಕಾಣಿಸ್ತಾ ಅಲ್ವಾ? ಇಲ್ಲ ಯಾರು ಕಡ್ಡಿ ಹಿಂಗೆ ಇಕ್ಕೊಬಿಟ್ರೆ, ಒಂದು ಕಡ್ಡಿ ಹಿಂಗೆ ಎಲ್ಲಾದರೂ ಮರದ ಕಡ್ಡಿ ಸಿಗುತ್ತೆ ನೋಡಿ, ಸ್ವಲ್ಪ ಆಗ ಗಾಳಿ ಓಡೋ ಎಲ್ಲಾದರೂ ಕಿತ್ಕೊಂಡು ಕಡ್ಡಿ ಹತ್ರ. ಸ್ವಲ್ಪ ಎರಡು ಮಾಡ್ಕೊಂಡು ಹಿಂಗೆ ಇಟ್ಕೊಬಿಟ್ರೆ ಆಗುತ್ತೆ ನೋಡಿ, ನಮಗೆ ಕಂಫರ್ಟ್ ಇಲ್ಲ ಅಂದ್ರೆ ಗಾಡಿ ಆಗಲ್ಲ. ಅದೇ ಕಟ್ಟಾಗೋಗುತ್ತೆ ನೋಡಿ, ಅದು ಶಾರ್ಪ್ ಆಗುತ್ತಲ್ಲ. ಇಷ್ಟ ಆಗಲ್ವಾ? ಹಾಂ, ಇಷ್ಟ ಆದ್ರೆ ಓಕೆ ಅಲ್ಲ. ಹಾಂ, ಈ ಶಿರಾಡಿ ಘಾಟ್ ಕನೆಕ್ಟಿಂಗ್ ರೋಡ್ ಅಂತೂ ಅರ್ಧಂಬರ್ಧ
ಇದು ಮಾಡಿದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಕಾಂಕ್ರೀಟ್ ರೋಡು, ಆಮೇಲೆ ಬೇರೆ ಕಡೆ ಎಲ್ಲ ಬರೀ ಹಳ್ಳ ದಿನ್ನೆ ಮಳೆಗಾಳಿಗೆ ಬರೀ ಹಳ್ಳ ಇದೆ, ಬರೀ ಕೆಸರಿದೆ. ಆಮೇಲೆ ಈ ದೊಡ್ಡ ದೊಡ್ಡ ಲಾರಿಗಳು ಬೇರೆ, ಪೆಟ್ರೋಲಿಯಂ ಸಾಕ್ಸೋ ಲಾರಿಗಳು ಬೇರೆ, ಅವ್ರು ಬೇರೆ ಒಂದು ಅದು. ಬಟ್ ಅವ್ರು ಸ್ಲೋ ಆಗಿ ಹೋಗ್ತಾರೆ, ಅವ್ರನ್ನ ಓವರ್ಟೇಕ್ ಮಾಡೋಕ್ಕಾಗಲ್ಲ ಕೆಲವೊಂದು ಕಡೆ. ಬಟ್ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಇದೆ. ಬರೀ ಹಳ್ಳಗಳಿದೆ, ನೀವು ನೋಡ್ಬೋದು. ಎಷ್ಟು ಹಳ್ಳಗಳಿಂದ ನಾವು ನೋಡೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಎಷ್ಟು ಹಳ್ಳ ಇದೆ ಗೊತ್ತಿಲ್ಲ. ಪಕ್ಕದ ಬರ್ತಿದ್ದಾರೆ. ಹೆವಿ ಆಗಿ ತುಂಬ ಓಡಾಡ ಇರುತ್ತೆ. ಆಫ್ ರೋಡಿಂಗ್ ಬೈಕ್ ಆ್ಯಕ್ಚುಲಿ ಸೌತಡ್ಕದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ 2 ರೋಡ್ ಇದೆ. ಒಂದು ಬಂದು ಗುಂಡ್ಯ ಮತ್ತು ಶಿರಡಿ ರೋಡು, ಇನ್ನೊಂದು ಬಂದು ಸ್ವಲ್ಪ ನೀವು ಸೌತಡ್ಕ ಟೆಂಪಲಿಂದ ಮುಂದೆ ಬಂದರೆ ನಿಮಗೊಂದು ಅಲ್ಲಿ ಇದು ಸಿಗುತ್ತೆ. ಯಾವ ಕಡೆ ಹೋಗಬೇಕು, ಇಚ್ಚಲಾಂಪಡಿ, ಆಮೇಲೆ ಮಿಟ್ಟಡಿ, ಮಜ್ಜೂರ್, ನೇಟಾನಿ ಅಂತ ಆ ರೋಡಲ್ಲಿ ಹೋಗ್ಬೋದು. ಸೊ ಈ ರೋಡಲ್ಲಿ ಹೋದರೆ ನಿಮಗೆ ಒಂದು 40 ಕಿಲೋಮೀಟರ್ ಆಗುತ್ತೆ. ಬಟ್ ಗುಂಡ್ಯ ಶಿರಾಡಿ ಘಾಟಿಂದ ಹೋದರೆ ನಿಮ್ಗೆ ಒಂದು 48 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ಶಿರಾಡಿ ಘಾಟಿಂದನೇ ನಾವು ಬೇಗ ಹೋಗ್ಬೋದು, ಬಿಕಾಸ್ ಇಲ್ಲಿ ಒಂದು ಸ್ವಲ್ಪ ರೋಡ್ ಚೆನ್ನಾಗಿದೆ, ಏನಕ್ಕಂದರೆ ಹೈವೇ ಆಗಿದೆ. ಬಟ್ ಈ ಕಡೆ ಹೋದರೆ ನಿಮಗೆ ಪಕ್ಕ ಫಾರೆಸ್ಟ್ ರೋಡು, ಒಳ್ಳೆ ಮಸ್ತ್ ಸಿಂಗಲ್ ರೋಡು. ಸೊ ನಮಗೂ ಗೊತ್ತಾಗಲಿಲ್ಲ, ನಾವು ಗುಂಡ್ಯ ರೋಟೇ ಬಂದುಬಿಟ್ವಿ. ಸೊ ಇಲ್ಲಿಂದನೇ ನಾವು ತೊಗೊಂಡು ಹೋಗ್ತಿದ್ದೀವಿ. ಇಲ್ಲೂ ಅಷ್ಟೊಂದೇನು ರೋಡ್ ಚೆನ್ನಾಗಿಲ್ಲ, ಅಲ್ಲಿ ಇಲ್ಲಿ ಕಾಂಕ್ರೀಟ್ ಇದೆ. ಸೊ ಓಕೆ, ಪರವಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬರ್ತಾನೆ ಆ ರೋಡ್ ಕವರ್ ಮಾಡಬೇಕು, ಅದು ನೋಡೋಣ ಹೇಗಿದೆ ಅಂತ. ರೂಟ್ ಮಿಸ್ ಆಯಿತಾ ಅನಿಸುತ್ತೆ. ಯಾರು ಕೇಳಬೇಕಾ? ಅಲ್ಲಿ ಕುಕ್ಕೆ ರೈಟ್ ಎಲ್ಲೂ ಇರಲಿಲ್ಲ ಅಲ್ಲ? ರೈಟು ಎಲ್ಲೂ ಇರಲಿಲ್ಲ. ಅಷ್ಟು ಅಂಗಡಿ ಅವ್ನು ಕೇಳೋಣ ಒಂದ್ಸಲ, ಅಂಗಡಿ ಅವನಿಗೆ ಕೇಳೋಣ, ಕೇಳ್ಕೊಬರ್ತೀಯ. ಕುಕ್ಕೆ ಏನೋ ಕೇಳೋಣ. ಹಾಂ, ಕರೆಕ್ಟ್. ಮುಂದೆ ಬಂದು ಸ್ವಲ್ಪ ರೈಟ್ ತೊಗೋಬೇಕು. ಆ್ಯಕ್ಚುಲಿ ಇಲ್ಲಿ ತೊಗೋಬೇಕು ರೈಟು. ಇಲ್ಲಿ ತೊಗೊಂಡ್ರೆ ಇಲ್ಲಿಂದ ನಾವು ಡೈರೆಕ್ಟು ಬಿಸ್ಲೇಘಾಟ್, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರಬೇಕು.
ಹೆವಿ ಇದೆಯಲ್ಲ. ನೊರೆ ನೋಡು, ನೊರೆ ನೊರೆ. ನಂದು ಅಷ್ಟೇ ಹಂಗೆ. ಡಬಲ್ ರೋಡ್ ಇದ್ರೆ ಮಜಾನೇ ಬರಲ್ಲ ಅಲ್ಲ. ಅಲ್ಲಿ ಡಬಲ್ ರೋಡ್, ಸಿಂಗಲ್ ರೋಡ್ ಹಿಂಗೆ ಮಾಡ್ಬೇಕು. ಸಿಂಗಲ್ ರೋಡ್ ಅದೇನೋ ಆಫ್ ರೋಡ್ ಸ್ವಲ್ಪ ಗಜಿ ಬಿಜಿ ರೋಡ್ ಇತ್ತು ಅಂತ ನನಗೆ ಮಜಾ ಬಂತು. ಇಲ್ಲ ಅಂದರೆ ಅಷ್ಟು ಇರಲಿಲ್ಲ. ಆಯ್ತು. ಬಾ ಹೋಗೋಣ, ಹೋಗೋಣ. ಯಪ್ಪ ಕುಕ್ಕೆಗೆ ಬರ್ತಾ ಹೆವಿ ಮಳೆ ಆಯಿತು. ಇಲ್ಲಂತೂ ನೋಡಿ ಏನು ಮಳೆ ಇದೆ. ಆಮೇಲೆ ನಾನು ಹೇಳ್ದಂಗೆ ಆ್ಯಕ್ಚುಲಿ ಘಾಟ್ ಸೆಕ್ಷನಲ್ಲಿ ಸಿಂಗಲ್ ರೋಡ್ ಇದ್ದರೆ ಒಳ್ಳೆ ಮಜಾ ಮಾಡ್ಬೋದು. ನೋಡಿ ಇಲ್ಲಿ ಫುಲ್ ಗ್ರೀನರಿ ಸಕ್ಕತ್ತಾಗಿದೆ ಮಾತ್ರ. ನಾವಂತೂ ಫುಲ್ ನೆಂದೋಗ್ಬಿಟ್ಟಿದ್ದೀವಿ. ಈ ವೆಸ್ಟರ್ನ್ ಘಾಟ್ಸ್ ಮಳೆ ಮುಂದೆ ಯಾವುದೇ ರೈನ್ ಚೀಟರ್ಸ್ ಏನೇ ನೀವು ರೈನ್ ಜಾಕೆಟ್ಸ್ ಹಾಕಿದ್ರು ಪಕ್ಕ ಫುಲ್ ನೆನಿತೀವಿ. ನಾವು ಫುಲ್ ನೆಂದೋಗಿದ್ದೀವಿ. ಫುಲ್ ಟಾಪ್ ಟು ಬಾಟಮ್ ನೆಂದು ಆದರೂ ಒಳ್ಳೆ ಮಜಾ. ಈ ನೆನ್ಕೊಂಡು ರೈಡ್ ಮಾಡೋದಿದೆಯಲ್ಲ ಒಳ್ಳೆ ಮಜಾ ಬರುತ್ತೆ, ಸಖತ್ತಾಗಿದೆ. ಬಟ್ ಚಳಿ ಆಗುತ್ತೆ. ಆ್ಯಕ್ಚುಲಿ ಘಾಟ್ ಸೆಕ್ಷನಲ್ಲಿ ಅಷ್ಟು ನಿಮಗೆ ಚಳಿ ಆಗೋಲ್ಲ. ಸೊ ವೆನ್ ಯು ರೀಚ್ ಹಾಸನ ಕಡೆ ರೀಚ್ ಆದಾಗ ಹೈವೇಲಿ ನಿಮಗೆ ಸ್ವಲ್ಪ ಹಳ್ಳಿ ಚಳಿ ಆಗುತ್ತೆ. ಸೊ ಹೋಗ್ತಾ ನೋಡ್ಬೇಕು ನಾವೆಲ್ಲಾದರೂ
ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ನೆನೆದಿರಂಗೆ ನೋಡ್ಕೊಂಡು ಹೋಗಬೇಕು. ಫುಲ್ ಮಳೆ ಇದೆ ಇಲ್ಲಂತೂ. ಆ್ಯಕ್ಚುಲಿ ನಾವು ಜುಲೈಯಲ್ಲಿ ಬಂದಿದ್ದೀವಿ. ಜುಲೈ ಇವತ್ತು 22nd 23rd. ನಿನ್ನೆನೂ ಹೆವಿ ಮಳೆ ಇತ್ತು. ಇವತ್ತು ಜುಲೈ 23ನೇ ತಾರೀಕು ಹೆವಿ ಮಳೆ ಇತ್ತು. ಆ್ಯಕ್ಚುಲಿ ಇಲ್ಲಿ ಲೋಕಲ್ ಎಲ್ಲ ಪ್ರಕಾರ ಈ 2 ದಿವಸದಲ್ಲಿ ಏನು 1 ವಾರಕ್ಕೆ ಮಳೆ ಬರೋ ಮಳೆ 2 ದಿವಸದಲ್ಲಿ ಬಂದಿದೆ ಅಂತ. ಹೆವಿ ಮಳೆ ಎಲ್ಲ ಕಡೆ ಹಳ್ಳ ಕೆರೆ ಎಲ್ಲ ಫುಲ್ಲು ತುಂಬ ಹರಿತಿದೆ. ನೀವು ನನ್ನ ಪ್ರಿವಿಯಸ್ ವಿಡಿಯೋಲ್ಲಿ ನೋಡ್ಬೋದಿತ್ತು. ನೇತ್ರಾವತಿ ನದಿ ಕೂಡ ಫುಲ್ ಉಕ್ಕಿ ಹರಿತಿದೆ. ಎಲ್ಲ ಫ್ಲೈಓವರ್ ಬ್ರಿಡ್ಜ್ಗಳಲ್ಲೆಲ್ಲಿದೆ ಅಲ್ಲೆಲ್ಲ ಉಕ್ಕಿದೆ. ಇಲ್ಲೂ ಅಷ್ಟೇ ನೋಡಿ, ಲೈಕ್ ಕುಮಾರ ದಾರಿನೂ ತುಂಬ ಉಕ್ಕಿ ಹರಿತಿದೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲೂ ಒಂದು ಕಡೆ ಏನೋ ರೋಡ್ ಬ್ಲಾಕ್ ಮಾಡಿದ್ದಾರಂತೆ ಬಿಕಾಸ್ ಆಫ್ ಹೆವಿ ಮಳೆ. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ನೋಡೋಣ. ಸೊ ಅಂತೂ ಇಂತೂ ಕುಕ್ಕೆಗೆ ಬಂದ್ವಿ. ಈಗ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಹೋಗೋಣ. ಗೊತ್ತಿಲ್ಲ ಇಲ್ಲಿ ಎಷ್ಟು ಕ್ರೌಡ್ ಇರುತ್ತಂತೆ. ಆ್ಯಕ್ಚುಲಿ ನಿನ್ನೆ ಧರ್ಮಸ್ಥಳದಲ್ಲೂ ಅಷ್ಟೇ ನಮ್ಗೆ ಆಲ್ಮೋಸ್ಟ್ ಒಂದು 30 ನಿಮಿಷದಲ್ಲಿ ದರ್ಶನ ಆಗೋಯಿತು. ಸೊ ನೋಡೋಣ, ಇಲ್ಲೂ ಅಷ್ಟೊಂದು ಜನ ಇರಲ್ಲ ಆಗುತ್ತೆ, ಯಾಕಂದರೆ ಮಳೆಗಾಲ ಅಲ್ಲ, ಮಳೆ ಸೀಸನ್, ಅಷ್ಟೊಂದು ಯಾರು ಬರಲ್ಲ. ಬಟ್ ಹೋಪ್ಸು ನೋಡೋಣ. ಸೊ ನೋಡಿದ್ರಲ್ಲ, ಸೌತಡ್ಕ ಗಣಪತಿ ದೇವಸ್ಥಾನದಿಂದ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಮಳೆ ಬಂತು, ಎಷ್ಟು ಜೋರು ಮಳೆ ಬಂತು, ನಾವೆಷ್ಟು ನಿಂತಿದ್ದೀವಿ, ನಾವೆಷ್ಟು ಮಜಾ ಮಾಡಿದ್ದೀವಿ. ಹಾಗಾದರೆ ನೀವು ಮಜಾ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ಮಜಾ ಮಾಡಿದರೆ, ಇಫ್ ಯು ಎಂಜಾಯ್ ದಿಸ್ ವಿಡಿಯೋ ದೆನ್ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಟಾಟಾ, ಬಾಯ್.